ಸ್ಕೋಡಾ ಅಂದರೆ ರಿಲಯಬಿಲಿಟಿ, ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಜೊತೆಗೆ ಅದರಲ್ಲಿರುವಂಥ ಪವರ್ಫುಲ್ ಇಂಜಿನ್, ಕ್ಲೀನ್ ಡಿಸೈನ್ ಅಂತ ಆಲ್ರೆಡಿ ಕುಶಾಕ್ ರಿವ್ಯೂ ಮಾಡಿದಾಗಲೇ ಹೇಳಿದ್ದೆ. ಬಟ್ ಈ ಕೈಲಾಕ್ ಡಿಸೈನ್ ನೋಡಿದ್ಮೇಲೆ ಅದರಲ್ಲಿರುವಂಥ ಇಂಪ್ರೂವ್ಮೆಂಟ್ಸ್ ಮಾತ್ರ ಕ್ರೇಜಿ ಲೆವೆಲ್ ಅಂತಲೇ ಹೇಳ್ಬೋದು. ಮೈನಾಗಿ ನನಗೆ ಇಷ್ಟ ಆಗಿದ್ದು ಇಲ್ಲಿರೋ ಸ್ಕೂಪ್ ಡೌಟ್ ಡಿಸೈನ್ ನೋಡಿ ಯಾವ ಲೆವೆಲಿಗೆ ಕೊಟ್ಟಿದ್ದಾರೆ ಅಂತ. ಸೊ ಇದೊಂದು ಸ್ಕೂಪ್ ಡೌಟ್ ಡಿಸೈನ್ ಕೊಡಬೇಕು ಅಂದ್ರೇ ಅವರು ಬೇರೆ ಲೆವೆಲಲ್ಲಿ ಏರೋಡೈನಮಿಕ್ಸ್ನ ಚೆಕ್ ಮಾಡಿರಬೇಕಾಗತ್ತೆ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಇವತ್ತು ನಿಮ್ಮ ಮುಂದೆ ಸ್ಕೋಡಾ ಕೈಲಾಕ್ ಇದೆ. ಸೊ ಕೈಲಾಕ್ ಅಂದರೆ ಅರ್ಥ ಸಂಸ್ಕೃತದಲ್ಲಿ ಸ್ಫಟಿಕ ಅಂತ, ಇಂಗ್ಲೀಷ್ನಲ್ಲಿ ಬೇಕು ಅಂದರೆ ಅದನ್ನು ಕ್ರಿಸ್ಟಲ್ ಅಂತ ಹೇಳ್ತಾರೆ. ಡಿಸೈನ್ ವೈಸ್ ಇದ್ರ ಬಗ್ಗೆ ಮಾತಾಡೋಗೆ ಎಲ್ಲ ನೋಡೋದಕ್ಕೆ ಬೇಬಿ ಕುಶಾಕ್ ಥರನೇ ಇದೆ. ನಿಜವಾಗ್ಲೂ ಕ್ರೇಜಿಯಾಗಿದೆ ಡಿಸೈನು. ಅದರಲ್ಲಿರೋಂಥ ಈ 3D ರಿಪ್ಸ್ ಅಂತ ಏನು ಹೇಳ್ತಾರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಷ್ಟು ದೂರದಲ್ಲಿ ಇದ್ರೂ ಒಂದು ಸ್ಕೋಡಾ ಗಾಡಿ ಬರ್ತಿದೆ ಅಂತ ಈಸಿಯಾಗಿ ಹೇಳ್ಬಿಡ್ಬೋದು. ಆ್ಯಂಡ್ DRLs ಏನು ನೋಡ್ತಾ ಇದ್ದೀರಾ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಅಂತ ಹೇಳ್ತಾರೆ. ಟರ್ನ್ ಇಂಡಿಕೇಟರ್ಸ್ ಆಗಿ ಕೂಡ ವರ್ಕ್ ಆಗುತ್ತೆ. ಇನ್ನು ಇದರಲ್ಲಿ ಕ್ರಿಸ್ಟಲೈನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಫಾಗ್ ಲ್ಯಾಂಪ್ಸ್ ಮತ್ತು ಕಾರ್ನರಿಂಗ್ ಫಂಕ್ಷನ್ ಇದೆ ಇದರಲ್ಲಿ. ಯೂನಿಟ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ಲೀನ್ ಡಿಸೈನ್ ಅಂತ ಏನಕ್ಕೆ ಸ್ಕೋಡಾದ ಕಾರ್ಗಳನ್ನ ಹೇಳ್ತೀನಿ ಅಂದರೆ, ನೋಡಿ ಇಲ್ಲಿರುವಂಥ ಫಿಟ್ ಆ್ಯಂಡ್ ಫಿನಿಷಿಂಗ್ ಆಗಿರ್ಬೋದು, ಆ ಪ್ಯಾನಲ್ ಗ್ಯಾಪ್ಸ್ ಆಗಿರ್ಬೋದು, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಅಂದರೆ ನಿಮಗೆ ಗೊತ್ತೇ ಆಗೋಲ್ಲ. ಆ್ಯಂಡ್ ಅವರು ಕೊಟ್ಟಿರೋಂಥ ಕ್ರೀಸಸ್ ಆ್ಯಂಡ್ ಕಟ್ಸ್, ಆ ಕಟ್ಸ್ ಆ್ಯಂಡ್ ಕ್ರೀಸಸ್ ಏನು ನೋಡಿ ಇಲ್ಲಿ ಬಂದಿದೆಯಲ್ಲ, ಶಾರ್ಪ್ ಎಡ್ಜಸ್, ಇದನ್ನೆಲ್ಲ ಕ್ರೀಸಸ್ ಆ್ಯಂಡ್ ಕಟ್ಸ್ ಅಂತ ಹೇಳ್ಬೋದು. ಎಂಥ ಒಳ್ಳೆ ಲುಕ್ ಕೊಡುತ್ತೆ ಕಾರ್ಗೆ ಅಂದರೆ ನಿಜವಾಗ್ಲೂ ಫ್ಯಾನ್ ಆಗಿಬಿಡ್ತೀರಾ ಇದಕ್ಕೊಂದ್ಸಲಿ ನೋಡಿದ್ರೆ. ಆ್ಯಂಡ್ ಅದರಲ್ಲೂ ಗ್ರಿಲ್ ಏರಿಯಾ ಜಾಸ್ತಿ ಇದೆ. ಆ್ಯಂಡ್ ಕೆಳಗಡೆ ಬಂಪರಲ್ಲಿರುವಂಥ ಗ್ರಿಲ್ ಏರಿಯಾನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಈಗ ಬರ್ತಿರೋ ಕಾರ್ಗಳಲ್ಲಿ ಈ ಗ್ರಿಲ್ ಏರಿಯಾ ಏನಿದೆ ಕಂಪ್ಲೀಟಾಗಿ ತೆಗೆದಾಕ್ಬಿಟ್ಟಿರ್ತಾರೆ. ಬಟ್ ಸ್ಕೋಡಾದವರು ಆ ರೀತಿ ಮಾಡಿಲ್ಲ, ಅದರಲ್ಲೂ ಕೈಲಾಕ್ನಲ್ಲಿ ಆ ರೀತಿ ಮಾಡಿಲ್ಲ. ಆ್ಯಂಡ್ ಬಂಪರ್ ನೋಡೋದಾದರೆ ಸಿಲ್ವರ್ ಕಲರ್ ಸ್ಕಿಟ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಗಾಡಿನಲ್ಲಿ ರಿವರ್ಸ್ ಕ್ಯಾಮ್ರಾ ಮಾತ್ರ ಬರುತ್ತೆ, 360 ಡಿಗ್ರಿ ಕ್ಯಾಮ್ರಾ ಬರೋದಿಲ್ಲ. ಆ್ಯಂಡ್ ಇನ್ನೊಂದು, ನೀವೇನಾದರೂ ಕುಶಾಕ್ ನೋಡಿ ಕೈಲಾಕ್ನಲ್ಲಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದರೆ 100% ಸಿಗೋದಿಲ್ಲ. ಸೊ ಈಗ DRL ಆನ್ ಆಗಿದೆ, ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ಆ್ಯಂಡ್ ಒಳಗೆ ಕುಂತಿರೋದು ನಮ್ಮ ಹೈ ಫ್ಯೂಲ್ ಕನ್ನಡ ಶೌರ್ಯ. ಒಳಗಿಂದ ರಿವ್ಯೂ ಮಾಡ್ತಾಯಿದ್ದಾರೆ, ನಾವು ಹೊರಗೆ ರಿವ್ಯೂ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾವು ನಿಮಗೆ ಒಂದು ಕಾರ್ನ ರಿವ್ಯೂ ಕೊಡಬೇಕು ಅಂತ ಎಷ್ಟು ಮಟ್ಟಿಗೆ ಎಫರ್ಟ್ ಆಗ್ತಿದ್ದೀವಿ ಅಂದರೆ, ನಾನು ತುಮಕೂರಿಂದ ಮೈಸೂರಿಗೆ ಬಂದು ಈಗ ಸಮಯ ಎಷ್ಟು ಮೇಡಮ್, ಸಮಯ 10:30 ಆಗಿದೆ. ಈಗ ರಿವ್ಯೂ ಮಾಡ್ತಾಯಿದ್ದೀವಿ. ಸೊ ನಮಗೆ ಇದರಿಂದ ಏನೂ ಸಿಗೋಲ್ಲ, ನಮಗೆ ಬೇಕಿರೋದು ನಿಮಗೆ ಇನ್ಫಾರ್ಮೇಷನ್ ತಲುಪಬೇಕು, ಕಾರ್ ತೊಗೊಳ್ಳೋಂಥವ್ರಿಗೆ ಹೆಲ್ಪ್ ಆಗಬೇಕು ಅನ್ನೋದು ಅಷ್ಟೇ. ಇನ್ನು ಸೈಡ್ ಪ್ರೊಫೈಲಿಗೆ ಬರೋಣ. ಸೊ ಮೇಯ್ನಾಗಿ ಫ್ರಂಟಿಂದ ನೋಡಿದಾಗ ವಿಡ್ತ್ ಅಷ್ಟಾಗಿಲ್ಲ ಅನ್ನೋ ಫೀಲ್ ಬಂದರೆ, ಲೆಂತ್ ಜಾಸ್ತಿ ಇದೆ ಅನ್ನೋ ಫೀಲ್ ಬರುತ್ತೆ ನೋಡೋದಕ್ಕೆ. ಬಟ್ ಆ್ಯಕ್ಚುಯಲ್ ಲೆಂತ್ ಬಂದು 3.9 ಮೀಟರ್ ಇದೆ ಇದು. ಆ್ಯಂಡ್ ಇದು ಒಂದು ಸಬ್ ಕಾಂಪ್ಯಾಕ್ಟ್ SUV ಅಂತ ಸೆಗ್ಮೆಂಟ್ ವೈಸ್ ಕೂರಿಸಿದ್ದಾರೆ. ಬಟ್ ಒಳಗಡೆ ಸ್ಪೇಸ್ ಏನಿದೆ ನನಗನ್ಸಿದ್ದು ಮೈಕ್ರೋ SUV ಸ್ಪೇಸ್ ಅಂತ. ಸಬ್ ಕಾಂಪ್ಯಾಕ್ಟ್ SUVಗಳಲ್ಲಿರುವಂಥ ಸ್ಪೇಸ್ ನನಗೆ ಇದರಲ್ಲಿ ಫೀಲ್ ಆಗಲಿಲ್ಲ. ಅದ್ರ ಬಗ್ಗೆ ಒಳಗೆ ಹೋದಾಗ ಮಾತಾಡ್ತೀನಿ. ಇನ್ನು ಇದರ ವಿಡ್ತ್ ಬಗ್ಗೆ ಮಾತಾಡೋದಾದರೆ 1.7 ಮೀಟ್ರ್ ಬರುತ್ತೆ, ಹೈಟ್ ಬಂದು 1.6 ಮೀಟ್ರ್ ಬರುತ್ತೆ, ಅದು ರೂಫ್ ರೈಲ್ಸ್ ಸೇರಿ. ಇನ್ನು ಇಲ್ಲಿರೋದು ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್, ಅದು ಕೂಡ 17 ಇಂಚ್ ಇದೆ. ಆ್ಯಂಡ್ ಟೈರ್ನ ಸೈಜ್ ನೋಡೋದಾದರೆ 205/55 R17 ಇದೆ. ಆ್ಯಂಡ್ ಫ್ರಂಟಲ್ಲಿ ಡಿಸ್ಕ್ ಆ್ಯಸ್ ಯೂಶುವಲ್ ರೇರ್ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು SUV ಸೆಗ್ಮೆಂಟ್ನಲ್ಲಿ ಪ್ಲೇಸ್ ಮಾಡೋದಕ್ಕೆ ನೋಡಿ ಫುಲ್ ಬಾಡಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಗಾಡಿ ಸ್ಟ್ಯಾಂಡ್ಸ್ ಕೂಡ ಅದೇ ರೀತಿ ಇದೆ. ಸೊ ಮಸ್ಕ್ಯುಲಾರ್ ಕ್ರೀಸಸ್ ಕಂಪ್ಲೀಟಾಗಿ ಹೇಳ್ಬೋದು, ಈವನ್ ಬೋಲ್ಡ್ ಅಂತಲೂ ಹೇಳ್ಬೋದು. ಅದೇ ರೀತಿ ನೋಡಿ ಯಾವ ಥರ ಕ್ಲಾಡಿಂಗ್ ಕೊಟ್ಟಿದ್ದಾರೆ ಅಂತ. ಡೋರ್ ಬಾಟಮಲ್ಲಿ ಕಂಪ್ಲೀಟ್ ಕ್ಲಾಡಿಂಗೇ ನೋಡ್ಬೋದು. ಸೊ ಏನು ಸೈಡ್ ಬಾಡಿನಲ್ಲೂ ಕ್ಲಾಡಿಂಗ್ ರನ್ ಆಗುತ್ತೆ, ಸಪ್ರೇಟ್ ಮಾಡಿಲ್ಲ ಇವರು. ಬಾಡಿ ಕ್ಲಾಡಿಂಗ್ ಜೊತೆಗೆ ಡೋರ್ ಕ್ಲಾಡಿಂಗ್ ಕಂಪ್ಲೀಟಾಗಿ ಒಂದೇ ಯೂನಿಟ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಅದರಲ್ಲಿರೋ ಡಿಸೈನ್ ತುಂಬ ಚೆನ್ನಾಗಿದೆ. ಹೆಕ್ಸಾಗನಲ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬೋದು. ಸೊ ಅದು ಈವನ್ ಫೀಲ್ ಆಗುತ್ತೆ ಕೈಗೆ. ಆ್ಯಂಡ್ ಡೋರ್ ಹ್ಯಾಂಡಲ್ಸ್ ನೋಡೋದಾದರೆ ನೋಡಿ ಬಾಡಿ ಕಲರು ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಕ್ರೋಮ್ ಲೈನಿಂಗ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಒಂದು ಬಟನ್ ಏನು ನೋಡ್ತಾ ಇದ್ದೀರಾ, ಕೋ ಡ್ರೈವರ್ ಡೋರ್ ಹ್ಯಾಂಡಲ್ನಲ್ಲಿ ರಿಕ್ವೆಸ್ಟ್ ಸೆನ್ಸರ್, ಅದು ಈವನ್ ಡ್ರೈವರ್ ಸೈಡ್ನಲ್ಲೂ ಕೊಟ್ಟಿದ್ದಾರೆ. ಇನ್ನು ORVM ನೋಡಿ, ಆಟೋ ಫೋಲ್ಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಇದೆ, ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ 360 ಡಿಗ್ರಿ ಕ್ಯಾಮ್ರಾ ಈ ಗಾಡಿನಲ್ಲಿ ಬರೋದಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಆ್ಯಂಡ್ B ಪಿಲ್ಲರ್ ಬ್ಲ್ಯಾಕ್ಔಟ್ ಆಗಿದೆ. ಆ್ಯಂಡ್ ಬ್ಲ್ಯಾಕ್ ಕಲರ್ನ ರೂಫ್ ರೈಲ್ಸ್ ಜೊತೆಗೆ ಸನ್ ರೂಫ್ ಇದೆ. ಆ್ಯಂಡ್ ಬ್ಲ್ಯಾಕ್ ಕಲರ್ನ ಶಾರ್ಪಿನ್ ಆ್ಯಂಟನ ಕೂಡ ಕೊಟ್ಟಿದ್ದಾರೆ. ಇನ್ನು ಹಾಗೆ ಹಿಂದಕ್ಕೆ ಬರೋದಾದರೆ ಇಲ್ಲಿ ಮೇಯ್ನಾಗಿ ನೀವು ನೋಟಿಸ್ ಮಾಡೋದು ತುಂಬಾ ಕ್ಲಾಡಿಂಗ್ನ ಯೂಸ್ ಮಾಡಿಬಿಟ್ಟಿದ್ದಾರೆ. ತುಂಬಾ ಫೈಬರ್ ಪಾರ್ಟ್ ಇದೆ ಇದರಲ್ಲಿ. ಸೊ ನೋಡಿ ಆಲ್ಮೋಸ್ಟು 25 to 30% ಕ್ಲಾಡಿಂಗೇ ಕಾಣ್ತಾ ಇದೆ. ಸೊ ಒಂದು ಬಲ್ಕಿಯರ್, ಒಂದು ಮಸ್ಕ್ಯುಲಾರ್ ಲುಕ್ನ ಕೊಡೋದಕ್ಕೆ ಈ ಥರ ಕೊಟ್ಟಿರ್ಬೋದು. ಕಂಪ್ಲೀಟ್ ಬಂಪರ್ ಏನಿದೆ ಬ್ಲ್ಯಾಕ್ ಮತ್ತು ಸಿಲ್ವರ್ ಕಲರ್ನಲ್ಲಿದೆ. 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಇನ್ನು ಮೇಲಕ್ಕೆ ಬರೋದಾದರೆ ಬ್ಲ್ಯಾಕ್ ಕಲರ್ನ ಸ್ಟ್ರಿಪ್, ಅದರ ಸೆಂಟರ್ನಲ್ಲಿ ಸ್ಕೋಡಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇನ್ನು ಲೆಫ್ಟ್ ಸೈಡ್ನಲ್ಲಿ ಕೈಲಾಕ್ ಬ್ಯಾಡ್ಜಿಂಗ್, ಆ್ಯಂಡ್ ರೈಟ್ ಸೈಡ್ನಲ್ಲಿ ಏನೂ ಇಲ್ಲ. ಆ್ಯಂಡ್ ರಿಫ್ಲೆಕ್ಟರ್ಸ್ ಇದೆ. ಜೊತೆಗೆ ಟೈಲ್ ಲ್ಯಾಂಪ್ನ ಡಿಸೈನ್ ನೋಡೋದಾದರೆ C ಶೇಪ್ನಲ್ಲಿದೆ ಆಲ್ಮೋಸ್ಟು. ಜೊತೆಗೆ ರಿವರ್ಸಿಂಗ್ ಲ್ಯಾಂಪ್ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಟರ್ನ್ ಇಂಡಿಕೇಟರ್ಸು ಇಂಟಿಗ್ರೇಟ್ ಮಾಡಿದ್ದಾರೆ.
ಆ್ಯಂಡ್ ರೇರ್ ವಿಂಡ್ಶೀಲ್ಡ್ಗೆ ವೈಪರ್ ಇದೆ, ವಾಷರ್, ಡಿಫಾಗರು ಕೊಟ್ಟಿದ್ದಾರೆ. ಆ್ಯಂಡ್ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ. ಆ್ಯಂಡ್ ನೋಟಿಸಬಲ್ ಸ್ಪಾಯ್ಲರ್ ಏನು ಇದರಲ್ಲಿ ಕೊಟ್ಟಿಲ್ಲ, ತುಂಬ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಎಷ್ಟು ಈ ಗಾಡಿಗೆ ಬೇಕೋ ಅಷ್ಟು ಮಾತ್ರ ಕೊಟ್ಟಿದ್ದಾರೆ, ದೊಡ್ಡದಾಗೇನು ಕೊಟ್ಟಿಲ್ಲ. ಇನ್ನು ಈ ಗಾಡಿಯ ಬೂಟ್ ಸ್ಪೇಸ್ ಎಷ್ಟಿರ್ಬೋದು? ಬಟನ್ ಎಲ್ಲಿದೆ? ಇಲ್ಲಿದೆ. ರಿವರ್ಸ್ ಕ್ಯಾಮ್ರಾ ತೋರಿಸಲಿಲ್ಲ, ಇಲ್ಲಿದೆ ನೋಡಿ. 446 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ವಿಸಿಬಲಿ ಬೂಟ್ ಸ್ಪೇಸ್ ಮಾತ್ರ ತುಂಬ ಚೆನ್ನಾಗಿದೆ ಅನ್ನೋ ಫೀಲ್ ಕೊಡ್ತಾ ಇದೆ. ಸೊ ತುಂಬ ಲಗೇಜ್ನ ಕ್ಯಾರಿ ಮಾಡ್ಬೋದು ನನ್ನ ಪ್ರಕಾರ. ಆ್ಯಂಡ್ ಇದರಲ್ಲಿ ಪಾರ್ಸಲ್ ಶೆಲ್ಫ್ ಕೊಟ್ಟಿದ್ದಾರೆ. ಟೈಲ್ ಗೇಟ್ ಕ್ಲೋಸ್ ಮಾಡೋದಕ್ಕೆ ನೋಡಿ ಗ್ರಿಪ್ ಹ್ಯಾಂಡಲ್ ಕೂಡ ಇದೆ. ಸೊ ಟ್ಯಾಗ್ ಇದೆ, ತುಂಬ ಚೆನ್ನಾಗಿದೆ ಇದು. ಇಲ್ಲಿವರೆಗೂ ಇಟ್ಕೊಂಡು ಎಳಿಬೋದು, ಅದಾದಮೇಲೆ ನೀವು ಇದೇ ರೀತಿ ಹಾಕಬೇಕಾಗತ್ತೆ. ಇನ್ನು ಬೂಟ್ನಲ್ಲಿ ಲ್ಯಾಂಪ್ ಆ್ಯಕ್ಚುಲಿ ಕೊಟ್ಟಿದ್ದಾರೆ, ರೈಟ್ ಸೈಡ್ನಲ್ಲಿದೆ. ಹುಕ್ಕಿದೆ, ಅದ್ರ ಮೇಲೆ ಮೆನ್ಷನ್ ಮಾಡಿರೋದು 3 kg ಕೆಪಾಸಿಟಿ. ಇವನ್ ಲೆಫ್ಟ್ ಸೈಡ್ನಲ್ಲೂ ಕೊಟ್ಟಿದ್ದಾರೆ. ಒಂದೇನು ಬೇಜಾರು ಅಂದರೆ ಬರ್ತಾ ಕಂಪ್ನಿಗಳು ಇದರ ಥಿಕ್ನೆಸ್ನ ಕಮ್ಮಿ ಮಾಡ್ತಾಯಿದ್ದಾರೆ, ಕ್ವಾಲಿಟಿ ಅಷ್ಟಾಗಿಲ್ಲ ಅಂತ ನನ್ನ ಫೀಲು. ಇಲ್ಲಿ ಸ್ಪೇರ್ ವೀಲ್ ಟೂಲ್ಸ್ ಆ್ಯಂಡ್ ರಿಫ್ಲೆಕ್ಟಿವ್ ಟ್ರಯಾಂಗಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈಗ ಡೈರೆಕ್ಟಾಗಿ ಒಳಗೆ ಹೋಗೋಣ. ಒಳಗಿರೋ ಸ್ಪೇಸ್ ಬಗ್ಗೆ ನಿಮಗೆ ತೋರಿಸ್ತೀನಿ. ಡೋರ್ ಇಂಟೀರಿಯರ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಇದೆ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಕೂರುವಂಥವ್ರಿಗೆ ಆರ್ಮ್ನ ಅಂದರೆ ಕೈನ ರೆಸ್ಟ್ ಮಾಡೋದಕ್ಕೆ ಇಲ್ಲಿ ಪ್ಯಾಡ್ ಕೊಟ್ಟಿರ್ತಾರೆ, ಅದರಲ್ಲಿ ಲೆದರ್ ಯೂಸ್ ಮಾಡಿದ್ದಾರೆ. ಇಲ್ಯುಮಿನೇಟೆಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಇದು ತುಂಬ ಒಳ್ಳೆಯದು. ಈಗ ಬರ್ತಿರೋ ತುಂಬ ಗಾಡಿಗಳಲ್ಲಿ ಇದನ್ನು ರಿಮೂವ್ ಮಾಡಿದ್ದಾರೆ. ಅಂದರೆ ಪವರ್ ವಿಂಡೋ ಕಂಟ್ರೋಲ್ ಇರುತ್ತೆ, ಅದಕ್ಕೆ ಇಲ್ಯುಮಿನೇಷನ್ ಅಂದರೆ ಲೈಟ್ ಇರೋಲ್ಲ, ಅದಿದ್ದರೆ ತುಂಬ ಒಳ್ಳೆಯದು. ಡೋರ್ ಹ್ಯಾಂಡಲ್ ಡಿಸೈನ್ ಚೆನ್ನಾಗಿದೆ. ಸೇಮ್ ಕುಶಾಕ್ನಲ್ಲಿ ಏನು ಡಿಸೈನ್ ನೋಡ್ತೀರಾ, ಸ್ಲಾವಿಯಾದಲ್ಲಿ ನೋಡ್ತೀರಾ, ಅದೇ ಥರ ಪಾರ್ಟ್ ಶೇರಿಂಗ್ ಇದೆ. ಇನ್ನು ಇಲ್ಲಿ ಬಾಟಲ್ ಹೋಲ್ಡರ್ ಮತ್ತು ಸ್ಪೀಕರ್ನ ಪ್ಲೇಸ್ಮೆಂಟ್. ಇನ್ನು ಇಂಟೀರಿಯರ್ ನೋಡೋದಕ್ಕಂತೂ ಸೂಪರ್ ಲಕ್ಸುರಿ ಫೀಲ್ನ ಕೊಡ್ತಾ ಇದೆ. ಲೆದರೆಟ್ ಸೀಟ್ ಅಪಾಲ್ಸ್ಟ್ರಿ. ಲೆದರೆಟ್ ಅಂದರೆ ಆರ್ಟಿಫಿಷಿಯಲ್ ಲೆದರ್ ಅಂತ. 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟರ್ ಆರ್ಮ್ರೆಸ್ಟ್, 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಇನ್ನು ಹಿಂದೆ ಕೂರುವಂಥವ್ರಿಗೆ ಆ್ಯಸ್ ಯೂಶುವಲ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಆಗಿರ್ಬೋದು, ಚೈಲ್ಡ್ ಸೀಟ್ ಮೌಂಟ್ ಆಗಿರ್ಬೋದು, ಪ್ರತಿಯೊಂದು ಕೊಟ್ಟಿದ್ದಾರೆ. ಹಿಂದೆ ಇರುವಂಥ ಸೀಟ್ 60-40 ಸ್ಪ್ಲಿಟ್ ಇದೆ. ಸೊ ನೋಡಿ, ಇದು 60% ಸ್ಪ್ಲಿಟ್ಟು, ಅದು 40% ಸ್ಪ್ಲಿಟ್ಟು. ತುಂಬ ಲಗೇಜ್ನ ಕ್ಯಾರಿ ಮಾಡ್ಬೋದು, ಬಟ್ ಫ್ಲ್ಯಾಟ್ ಫೋಲ್ಡ್ ಇಲ್ಲ ನೋಡಿ. ಇದರ ಡೆಪ್ತ್ ಬೇರೆ ಇದೆ, ಇದರ ಹೈಟ್ ಬೇರೆ ಇದೆ, ಹಾಗಾಗಿ ಡಿಫ್ರೆನ್ಸ್ ಇದೆ. ಈಗ ಒಳಗೆ ಕೂರೋಣ, ಸ್ಪೇಸ್ ಹೇಗಿದೆ ನೋಡೋಣ. ಆ್ಯಕ್ಚುಲಿ ಈ ಸೀಟ್ ಬಂದು ಶೌರ್ಯನ ಹೈಟಿಗೆ ಸೆಟ್ ಆಗಿದೆ. ನಮ್ಮ ಹೈ ಫ್ಯೂಲ್ ಕನ್ನಡ, ಅವನು ಹೈಟ್ ಜಾಸ್ತಿ ಇದೆ, 6.2 ಏನೋ ಇದೆ ಅಂತ ಹೇಳ್ದ. ನನಗೆ ಲೆಗ್ ರೂಮ್ ನೀ ರೂಮ್ ಅಂತೂ ಸಫಿಷಿಯೆಂಟ್ ಅಂತ ಫೀಲ್ ಬರ್ತಾ ಇಲ್ಲ ನೋಡಿ. ಲೆಗ್ನ ಅಲ್ಲಾಡ್ಸೋಕ್ಕೂ ಜಾಗ ಇಲ್ಲ. ನೀವೇ ಓಕೆ, ಬಟ್ ಇಲ್ಲಿ ಸ್ವಲ್ಪ ತಡೆಯುತ್ತೆ ಇಲ್ಲೇನೋ, ಹಾಗಾಗಿ ಕಾಲಿನ ಮೂಮೆಂಟಿಗೆ ಜಾಗನೇ ಇಲ್ಲ. ಆ್ಯಂಡ್ 3 ಜನ ಆರಾಮಾಗಿ ಕೂರೋಷ್ಟು ಸ್ಪೇಸ್ ಇದೆಯಾ? 3 ಜನ ಕೂರೋದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಈ ಗಾಡಿನಲ್ಲಿ ಅಂದರೆ ನೋಡಿ, ಇಲ್ಲಿರುವಂಥ ಈ ಡಿಸೈನ್ ಏನಿದೆ, 3 ಜನ ಕೂತಾಗ ಇಲ್ಲಿ ಕೂತಿರೋರು ಇಲ್ಲಿಂದ ತನಕ ಹೋಗ್ಬೇಕಾಗತ್ತೆ. ಅವರಿಗೆ ಇಲ್ಲೂ ಸಪೋರ್ಟ್ ಇಲ್ಲ, ಇಲ್ಲೂ ನ್ಯಾಯವಾಗಿ ಸಪೋರ್ಟ್ ಸಿಗೋಲ್ಲ. ಅರ್ಧ ಇಲ್ಲಿ ಸಪೋರ್ಟ್ಗೆ ಹಿಂದಕ್ಕೆ ಹೋಗ್ಬೇಕಾಗತ್ತೆ, ಇಲ್ಲಿ ನಮ್ಮ ಸಪೋರ್ಟ್ನ ತಡೆಯುತ್ತೆ. ಸೊ ಈ ಥರ ಡಿಸೈನ್ ಆ್ಯಕ್ಚುಲಿ 2 ಸೀಟರ್ಗೆ ಹಿಂದೆ ಕೂರೋಂಥವ್ರು ಇಬ್ಬರಾಗಿರ್ಬೇಕಷ್ಟೆ, ಆವಾಗ ಕಂಫರ್ಟಬಲಾಗಿ ಕೂರ್ಬೋದು. ಆ್ಯಂಡ್ 3 ಜನ ಕೂತಾಗ ಏನಾಗುತ್ತೆ ನೋಡಿ, ಸೆಂಟ್ರಲ್ಲೂ ಅಷ್ಟೇ ಇದು ಹುಬ್ಬಿದೆ, ಈ ಕಡೆ ಸ್ಲ್ಯಾಂಟ್ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ, ಇಲ್ಲಿ ಹುಬ್ಬಿದೆ, ಈ ಕಡೆ ಆ ಕಡೆ ಸ್ಲ್ಯಾಂಟ್ ಇದೆ. ಸೆಂಟ್ರಲ್ ಕೂರೋರ್ಗೂ ಹಿಂಸೆ. ಆ್ಯಂಡ್ ಇಲ್ಲೂ ನೋಡಿ ಲೆಗ್ ಸ್ಪೇಸ್ ಅಂತೂ ಇಲ್ಲವೇ ಇಲ್ಲ. ನನ್ನ ಪ್ರಕಾರ ಈ ಗಾಡಿ ತೊಗೋಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಅಜ್ಜಿ ಆಗಿರ್ಬೋದು, ಅಥವಾ ನಾನು ರೆಗ್ಯುಲರಾಗಿ ಈ ಕಾರ್ನ ತೊಗೊಂಡು ಲಾಂಗ್ ರೂಟ್ ಹೋಗಲ್ಲ, ನಮ್ಮ ಮನೆಯಲ್ಲಿ ದಪ್ಪ ಇರೋರು ಉದ್ದ ಇರೋರು ಇಲ್ಲ. ಆ್ಯಂಡ್ ನನಗೆ ಸಿಟಿನಲ್ಲಿ ಓಡಾಡೋದಕ್ಕೆ, ಆ ಕಡೆ ಈ ಕಡೆ ಊರಿಗೆ ಹಳ್ಳಿಗೆ ಓಡಾಡೋದಕ್ಕೆ ಬೇಕು ಅಂತ ಅನ್ನೋರು ಕೈಲಾಕ್ನ ಆರಾಮಾಗಿ ತೊಗೋಬೋದು. ನೀವೇನಾದರೂ ನಾನು ಹೇಳಿದಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ, ಅಂದರೆ ದಪ್ಪ ಇದ್ದಾರೆ ಉದ್ದ ಇದ್ದಾರೆ 5 ಜನಕ್ಕೆ ಬೇಕೇ ಬೇಕು, ಲಾಂಗ್ ರೂಟ್ ಹೋಗ್ತೀನಿ ಅಂದರೆ ನೀವು ಡೈರೆಕ್ಟಾಗಿ ಕುಶಾಕ್ ಹೋಗಿ, ಇಲ್ಲ ಸ್ಲಾವಿಯಾ ಹೋಗಿ. ದಿ ಬೆಸ್ಟ್ ಗಾಡಿಗಳು, ಅದರಲ್ಲಿರೋ ಕಂಫರ್ಟು, ಅದರಲ್ಲೂ ಸ್ಲಾವಿಯಾ ಅಂತೂ ಬೇರೆ ಲೆವೆಲ್ ಕಂಫರ್ಟು. ನನಗೆ ಸಿಡಾನ್ ಬೇಡ ಅಂದರೆ ಕಾಂಪ್ಯಾಕ್ಟ್ SUV ಕುಶಾಕಿಗೆ ಹೋಗಿ, ತುಂಬ ಚೆನ್ನಾಗಿದೆ. ಹಿಂದೆ ಕೂರೋಂಥವ್ರಿಗೆ ಆ್ಯಸ್ ಯೂಶುವಲ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೋಟುಕ್ ಕೊಟ್ಟಿದ್ದಾರೆ. ರೈಟ್ ಸೈಡ್ನಲ್ಲೂ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೋಟುಕ್ಕಿದೆ. ನಾರ್ಮಲಾಗಿ ನಾನು ಹೇಳ್ತಿರ್ತೀನಿ ಕೋಟುಕ್ಕಿದೆ ಅಂತ, ಅದನ್ನು ಕನ್ನಡದಲ್ಲೆಲ್ಲ ಏನು ಅನ್ಕೊತಾರೋ ನಿಜ ಗೊತ್ತಿಲ್ಲ. ಅದನ್ನು ಕೋಟ್ ಹುಕ್ ಅಂತ ಹೇಳ್ತಾರೆ. ಏನು ಕೊಟ್ಟಿರ್ತಾರೆ ಅಂದರೆ, ನಾವೆಲ್ಲ ಮದುವೆ ಮನೆಗೆ ಹೋಗ್ಬೇಕಾದ್ರೆ ಕೋಟ್ನ ತೊಗೊಂಡೋಗ್ಬೇಕಾಗತ್ತೆ, ಅವಾಗ ಸೀಟ್ ಮೇಲೆಲ್ಲ ಇಟ್ಟು ತೊಗೊಂಡೋಗೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಇಲ್ಲಿ ನೇತಾಕೊಂಡೋಗಿ, ಹಂಗಂತ ಮೊಟ್ಟೆ ಎಲ್ಲ ತೊಗೊಂಡು ಇಲ್ಲಿ ನೇತಾಕ್ಬೇಡಿ, ತಲೆ ಹೊಡೆದೋಗುತ್ತೆ. ಇನ್ನು ಫ್ರಂಟ್ ಸೀಟ್ನಲ್ಲಿ ನೋಡಿ ಪಾಕೆಟ್ಸ್ ಕೊಟ್ಟಿದ್ದಾರೆ. ನಾನು ತುಂಬ ಗಾಡಿಗಳನ್ನ ರಿವ್ಯೂ ಮಾಡಬೇಕಾದ್ರೆ ಹೇಳ್ತೀನಿ, ಈ ಪಾಕೆಟ್ನೆಲ್ಲ ಏನಕ್ಕೆ ಮಿಸ್ ಮಾಡ್ತಾರೋ ಬ್ರ್ಯಾಂಡ್ನವರು ಅಂತ. ಇದು ಕೊಟ್ಟರೆ ಎಷ್ಟು ಒಳ್ಳೇದು ಅಂದರೆ, ಚಿಕ್ಕ ಪುಟ್ಟ ಐಟಮ್ಗಳನ್ನ ಈಸಿಯಾಗಿ ಇಡ್ಬೋದು. ಆ್ಯಂಡ್ ನೋಡಿ, ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಈ ಥರ ಕನ್ವೀನಿಯೆಂಟ್ ಫೀಚರ್ಗಳು ನಮಗೆ ಬೇಕಾಗಿರೋದು. ಸಣ್ಣ ಪುಟ್ಟ ಕನ್ವೀನಿಯನ್ಸ್ ಇದ್ದರೆ ನಮಗೆ ಎಷ್ಟು ಅನುಕೂಲ ಇರುತ್ತೆ, ಲಾಂಗ್ ರೂಟ್ ಹೋದಾಗಿರಲಿ, ಎಲ್ಲೇ ಅಕ್ಕಪಕ್ಕನೇ ಹೋಗಲಿ, ಈ ಥರ ಫೀಚರ್ಗಳು ನಮಗೆ ಬೇಕಾಗಿರೋದು. ಆ್ಯಂಡ್ AC ವೆಂಟ್ಸ್ ಕೊಟ್ಟಿದ್ದಾರೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾಬ್ ಬೇಕಾಗುತ್ತೆ. ಸೆಂಟ್ರಲ್ ಕೂರೋರಿಗೆ ನಿಜವಾಗ್ಲೂ ಹಿಂಸೆ, ಅದನ್ನು ಆಫ್ ಮಾಡೋವಂಥ ಒಂದು ಆಪ್ಷನ್ ಬೇಕು, ಅದನ್ನು ಮಿಸ್ ಮಾಡ್ತಾ ಇದ್ದಾರೆ. ಇನ್ನು 2 C ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ. ಹಿಂದೆ ಕೂರೋಂಥವ್ರು ಆರಾಮಾಗೆ ಮೊಬೈಲ್ಗಳನ್ನ ಚಾರ್ಜ್ ಮಾಡಿಕೊಂಡು ಟ್ರಾವೆಲ್ ಮಾಡ್ಬೋದು. ಈಗ ಡೈರೆಕ್ಟಾಗಿ ನಮ್ಮ ಫೇವ್ರೆಟ್ ಸೀಟಿಗೆ ಹೋಗೋಣ. ಸೊ ಒಳಗೋಗೋ ಬರೋದಲ್ಲಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಹೇಳಿಲ್ಲ, 45 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಲಿಡ್ ಬಂದು ರೈಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಇನ್ನು ಡ್ರೈವರ್ ಡೋರ್ ಹ್ಯಾಂಡಲ್ ಆ್ಯಸ್ ಯೂಶುವಲ್ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ನ ಇಂಟೀರಿಯರ್ ನೋಡೋದಾದರೆ ಇಲ್ಲಿ ನೋಡಿ ಸಾಫ್ಟ್ ಟಚ್ ಲೆದರ್ ಕೊಟ್ಟಿದ್ದಾರೆ. ಇಲ್ಯುಮಿನೇಟೆಡ್ ಪವರ್ ವಿಂಡೋ ಕಂಟ್ರೋಲ್ಸ್, ಡ್ರೈವರ್ ಸೈಡ್ 1 ಟಚ್ ಡೌನ್ ಅಪ್ ಫಂಕ್ಷನ್ ಇದೆ, ಬಾಟಲ್ ಹೋಲ್ಡರ್, ಮ್ಯಾಪ್ ಪಾಕೆಟ್ ಇದೆ, ಸ್ಪೀಕರ್ ಪ್ಲೇಸ್ಮೆಂಟ್. ಆ್ಯಂಡ್ ಟ್ವಿಟರ್ ಎಲ್ಲಿದೆ?
ಟ್ವಿಟರ್ ಬಂದು ಎ ಪಿಲ್ಲರ್ನಲ್ಲಿ ಕೊಟ್ಟಿದ್ದಾರೆ, ಎರಡು ಸೈಡ್ನಲ್ಲಿದೆ. ಇನ್ನು ಇದರಲ್ಲಿ ಡ್ರೈವರ್ ಆ್ಯಂಡ್ ಕೋ ಡ್ರೈವರ್ ಎರಡೂ ಸೀಟಿಗೆ ವೆಂಟಿಲೇಷನ್ಸ್ ಇದೆ. ಅಂದರೆ ವೆಂಟಿಲೇಷನ್ ಆನ್ ಮಾಡ್ಕೊಂಡಾಗ ಇಲ್ಲಿಂದ ತಣ್ಣಗೆ ಗಾಳಿ ಬರುತ್ತೆ. ಲಾಂಗ್ ರೂಟ್ ಹೋದಾಗ ನಿಮಗೆ ಕಂಫರ್ಟಬಲ್ಲಾಗಿ ಡ್ರೈವ್ ಮಾಡ್ಬೋದು. ಆ್ಯಂಡ್ ಬೆನ್ನೂರಿ ಬರೋದು ಆಗಲ್ಲ. ಆ್ಯಂಡ್ 6 ವೇ ಪವರ್ಡ್ ಅಡ್ಜಸ್ಟಬಲ್ ಬರುತ್ತೆ. ಸೊ ಮುಂಚೆ ಲಿವರ್ ಇಟ್ಕೊಂಡು ಇಲ್ಲಿರೋ ಲಿವರ್ಗಳನ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡಬೇಕಿತ್ತು. ಈಗ ಅದೆಲ್ಲ ಬೇಕಾಗಿಲ್ಲ. ಸಿಂಪಲ್ಲಾಗಿ ಇಲ್ಲಿರೋಂಥ ಕಂಟ್ರೋಲರ್ಗಳನ್ನ ಇಟ್ಕೊಂಡು ಮುಂದೆ ಹಿಂದೆ ಇನ್ಕ್ಲಿನೇಷನ್ನು ಮತ್ತು ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋದಾದರೆ ನೋಡಿ, ಸ್ಟೀರಿಂಗ್ ವೀಲ್ ಡಿಸೈನ್ ಮಾತ್ರ ಟಾಪ್ ನಾಚ್ ಇದೆ. ಸ್ಕೋಡಾ ಲೋಗೋ ಆಗಿರ್ಬೋದು, ಇಲ್ಲಿ ಕೊಟ್ಟಿರೋಂಥ ಸ್ಲಾಟ್ ಆಗಿರ್ಬೋದು ಎಷ್ಟು ಗ್ರಿಪ್ಪಿಯಾಗಿದೆ. ಆ್ಯಂಡ್ ಅದರಲ್ಲಿರೋಂಥ ಸ್ಟಿಚ್ ಕೂಡ ಅಷ್ಟೇ ಟಾಪ್ ನಾಚ್. ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಇದೆ, ಲೆಫ್ಟ್ ಸೈಡ್ನಲ್ಲಿ ಇಂಡಿಕೇಟರ್ ಟಾಗಲ್ ಸ್ವಿಚ್ ಇದೆ. ಇನ್ನು ಹೆಡ್ಲ್ಯಾಂಪ್ ಆನ್ ಆಫ್ ಮಾಡೋದಕ್ಕೆ ಇಲ್ಲಿ ನಾಬ್ ಕೊಟ್ಟಿದ್ದಾರೆ. ಆ್ಯಂಡ್ ಹೆಡ್ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟರ್ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾದಾಗ ಹೆಡ್ಲ್ಯಾಂಪ್ನ ಲೆವೆಲ್ನ ಅಡ್ಜಸ್ಟ್ ಮಾಡ್ಕೋಬೋದು. ಗಾಡಿನಲ್ಲಿರೋಂಥ ಲೋಡ್ಗೆ ತಕ್ಕಾಗೆ, ನೀವು ಹೋಗ್ತಿರೋಂಥ ರೋಡ್ಗೆ ತಕ್ಕಾಗೆ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿರುವಂಥ ಹೆಕ್ಸಾಗನಲ್ ಡಿಸೈನ್ ಏನಿದೆ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಮೆಟೀರಿಯಲ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇನ್ನು ಈ ಸ್ಟೀರಿಂಗ್ ವೀಲ್ನ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿರ್ಬೋದು, ಟಿಲ್ಟ್ ಕೊಟ್ಟಿದ್ದಾರೆ, ಜೊತೆಗೆ ಟೆಲಿಸ್ಕೋಪಿಕ್ ಎರಡು ಥರನೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ನೋಡಿ ಇಲ್ಲಿ ಪೆಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ. ಸೊ ನಾರ್ಮಲಾಗಿ ನೀವು ಡ್ರೈವ್ ಮಾಡಬೇಕಾದ್ರೆ ನಿಮ್ಗೇನಾದರೂ ಸಡನ್ ಸರ್ಜ್ ಆಫ್ ಪವರ್ ಬೇಕು, ಓವರ್ಟೇಕ್ ಮಾಡಬೇಕು ಅಂದಾಗ ಇದನ್ನು ಪ್ರೆಸ್ ಮಾಡಿದ್ರೆ ಗೇರ್ ಡೌನ್ ಆಗುತ್ತೆ, ನುಗ್ಗುತ್ತೆ ಗಾಡಿ, ಅಷ್ಟೇ ಮ್ಯಾಟ್ರು. ಇಲ್ಲಿರೋದು ಡ್ರೈವರ್ಸ್ ಡಿಜಿಟಲ್ ಕಾಕ್ಪಿಟ್ ಅಂತ ಹೇಳ್ತಾರೆ. ಇದೇನು ಅನಲಾಗ್ ಬರ್ತಿತ್ತು, ಈಗ ಕಂಪ್ಲೀಟಾಗಿ ಡಿಜಿಟಲ್ ಆಗಿದೆ. 8 ಇಂಚ್ ಇದೆ ಇದು. ಸೊ 8 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಆ್ಯಂಡ್ 10 ಇಂಚ್ ಟಚ್ ಸ್ಕ್ರೀನ್ ಎನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಬ್ಲೂಟೂತ್, ರಿವರ್ಸ್ ಕ್ಯಾಮ್ರಾದು ಫೀಡು ಅದನ್ನು ನೋಡ್ಬೋದು. ಆ್ಯಂಡ್ ಇದರಲ್ಲಿ 6 ಸ್ಪೀಕರ್ ಮ್ಯೂಸಿಕ್ ಸಿಸ್ಟಮ್ ಇದೆ. 4 ಸ್ಪೀಕರ್, 2 ಟ್ವಿಟರ್ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಬರುತ್ತೆ, ಅದು ಕೂಡ ಟಚ್ ಬೇಸ್ ಕೊಟ್ಟಿದ್ದಾರೆ. ಹಜಾರ್ಡ್ ಲೈಟ್ ಸ್ವಿಚ್ ಮತ್ತು ಸೆಂಟ್ರಲ್ ಲಾಕಿಂಗ್ ಸ್ವಿಚ್ ಕೊಟ್ಟಿದ್ದಾರೆ. ಫ್ರಂಟ್ ಇದು ಕೋ ಡ್ರೈವರ್ಗೆ, ಇದು ಡ್ರೈವರ್ಗೆ. ವೆಂಟಿಲೇಷನ್ಸ್ ಆನ್ ಆಫ್ ಮಾಡೋದಕ್ಕೆ ಬಟನ್ಸ್, ಮತ್ತು ಇದು ISS ಅಂದರೆ ಈ ಐಡಲ್ ಸ್ಟಾರ್ಟ್ ಸ್ಟಾಪ್ ಅಂತ ಹೇಳ್ಬೋದು. ತುಂಬ ಬ್ರ್ಯಾಂಡ್ಗಳು ತುಂಬ ಥರ ನೇಮಿಂಗ್ ಕೊಟ್ಟಿದ್ದಾರೆ. ಬಟ್ ಐಡಲ್ ಸ್ಟಾರ್ಟ್ ಸ್ಟಾಪ್ ಕೆಲಸ ಏನಂದರೆ ಬೇಡದಿದ್ದ ಟೈಮಲ್ಲಿ ಇಂಜಿನ್ ಆಫ್ ಇರೋ ರೀತಿ ನೋಡ್ಕೊಳ್ಳುತ್ತೆ, ಆವಾಗ ನಿಮಗೆ ಫ್ಯೂಲ್ ಸೇವ್ ಆಗುತ್ತೆ. ಆ್ಯಂಡ್ ಸ್ಕೋಡಾ ಗಾಡಿಗಳಲ್ಲಿ ಇನ್ನೊಂದು ಡಿಫ್ರೆಂಟಾಗಿ ಒಂದು ಕೊಡ್ತಾರೆ, ಆಕ್ಸೆಸರಿ ಅಂತ ಹೇಳೋದು ಅಥವಾ ಇದೊಂದು ಫೀಚರ್ ಅಂತ ಹೇಳೋದು ಗೊತ್ತಿಲ್ಲ. ಟಿಕೆಟ್ ಹೋಲ್ಡರ್ ನೋಡಿ ಇಲ್ಲಿದೆ, ಕಾಣಿಸ್ತಾ ಇದೆಯಾ? ಸೌಂಡ್ ಕೇಳಿಸ್ತಾ ಇರ್ಬೋದು ಮೇ ಬಿ ನಿಮಗೆ. ಅಲ್ಲಿ ಟಿಕೆಟ್ ಹೋಲ್ಡರ್ ಇದೆ, ಅಲ್ಲೇನಾದರೂ ಟಿಕೆಟ್ಸ್, ಟೋಲ್ ಟಿಕೆಟ್ಸ್ನ ಅಲ್ಲಿ ಇಡೋವಂಥ ಆಪ್ಷನ್ ಇದೆ. ಇನ್ನು ಅದನ್ನು ಬಿಟ್ಟರೆ ಆಟೋಮೆಟಿಕ್ ಗೇರ್ ಲಿವರ್ ಇದೆ, ವೈರ್ಲೆಸ್ ಚಾರ್ಜರ್ ಬರುತ್ತೆ, 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 2 ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ. ಪ್ಯಾಸೆಂಜರ್ ಏರ್ಬ್ಯಾಗ್ ಆನ್ ಆಫ್ ಇದೆಯಾ ಅದನ್ನು ಇಲ್ಲಿಂದನೇ ನೋಡ್ಕೋಬೋದು. ಆ್ಯಂಡ್ ಇಲ್ಲಿ ಕೀ ಇಡೋದಕ್ಕೆ ಸ್ಲಾಟ್, 2 ಕಪ್ ಹೋಲ್ಡರ್ಸ್, ಮತ್ತು ಅದ್ರ ಮಧ್ಯ ಕೂಡ ಚಿಕ್ಕ ಕಪ್ ಹೋಲ್ಡರ್ ಇದೆ. ಹ್ಯಾಂಡ್ ಬ್ರೇಕ್ನ ಪ್ಲೇಸ್ಮೆಂಟ್, ಮತ್ತು ಇಲ್ಲಿರೋದು ಆರ್ಮ್ ರೆಸ್ಟ್, ಅದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಡ್ಯಾಶ್ಬೋರ್ಡ್ನ ಡಿಸೈನ್ ನೋಡೋದಾದರೆ ಇಲ್ಲಿರೋಂಥ ಡಿಸೈನ್ ಏನಿದೆ ಇಷ್ಟ ಆಯಿತು. ಬಟ್ ಅಲ್ಲಿರೋ ಪ್ಯಾಟ್ರನ್ ಏನಿದೆ ಧೂಳು ಕೂತ್ಕೊಂಡ್ರೆ ಕ್ಲೀನ್ ಮಾಡೋದು ಕಷ್ಟ. ಸೊ ಒಂದು ಸ್ವಲ್ಪ ರೀಸೈಕಲ್ಡ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈವನ್ ವೋಲ್ವೋ ಬ್ರ್ಯಾಂಡು ಕೂಡ ರೀಸೈಕಲ್ಡ್ ಮೆಟೀರಿಯಲ್ನ ಯೂಸ್ ಮಾಡಿ ಪಾರ್ಟ್ಸ್ಗಳನ್ನ ಮಾಡ್ತಾಯಿದ್ದಾರೆ. ಯಾಕಂದರೆ ಅದನ್ನು ಮಾಡೋದ್ರಿಂದ ತುಂಬ ಉಪಯೋಗಗಳಿದೆ. ಸೊ ಸ್ಕೋಡಾದವರು ಅದನ್ನು ಮಾಡೋದ್ರಿಂದ ಅದು ಕೆಟ್ಟದು ಅಂತ ನಾನಂತೂ ಹೇಳಲ್ಲ. ನಮ್ಮ ಪರಿಸರಕ್ಕೆ ತುಂಬಾ ಒಳ್ಳೆಯದು. ಆ್ಯಂಡ್ ಹೊರಗಡೆ ಏನು ಕಲರ್ ನೋಡ್ತಾ ಇದ್ದೀರಾ ಅದೇ ಕಲರ್ ಪ್ಯಾಟ್ರನ್, ಸ್ವಲ್ಪ ಡಾರ್ಕ್ ಇದೆ ಬಟ್ ಅದೇ ಲೈನಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಡಿಸೈನ್ ಏನಿದೆ ನರ್ಲಿಂಗ್ ಡಿಸೈನ್ ಅದು ಕೂಡ ಚೆನ್ನಾಗಿದೆ. ಬಟ್ ಏನಂದರೆ ಧೂಳೋದ್ರೆ ಸ್ವಲ್ಪ ಪ್ರಾಬ್ಲಮ್. ಗ್ಲೌ ಬಾಕ್ಸ್ ಸಫಿಷಿಯೆಂಟ್ ಸ್ಪೇಸ್ ಇದೆ. ಡಾಕ್ಯುಮೆಂಟ್ಸ್, ನಮ್ಮ ಮೊಬೈಲ್ಗಳೆಲ್ಲಾದರೂ ಟ್ರಿಪ್ ಹೋದಾಗ ಇದರೊಳಗೆ ಇಡಬೇಕು ಅಂದರೆ ಇದರೊಳಗೆ ಇಟ್ಟೋಬೋದು, ಅಷ್ಟು ಸ್ಪೇಸ್ ಇದೆ. ಇಲ್ಲಿ ಸನ್ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಕೋ ಡ್ರೈವರ್ಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್, ಜೊತೆಗೆ ಡ್ರೈವರ್ ಸನ್ವೈಸರ್, ಟಿಕೆಟ್ ಹೋಲ್ಡರ್, ಆಟೋ ಡಿಮ್ಮಿಂಗ್ IRVM ಇದೆ. ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಏನಿದೆ ಇಲ್ಲಿದೆ ಬಟನ್, ಈಗ ಆನ್ ಆಗ್ತಿಲ್ಲ ಯಾಕಂದರೆ ಕಂಪ್ಲೀಟ್ಲಿ ಬ್ಯಾಟ್ರಿ ಡೆಡ್ ಆಗಿದೆ, ಜನ ನೋಡಿ ಹಾಗಾಗಿ ಆನ್ ಆಗ್ತಿಲ್ಲ. ಬಟ್ LED ಇದೆ. ಆ್ಯಂಡ್ ಸನ್ರೂಫ್ ಕೂಡ ಕೊಟ್ಟಿದ್ದಾರೆ, ಸಿಂಗಲ್ ಪ್ಯಾನ್ ಸನ್ರೂಫ್ ಇದು. ಅದಕ್ಕೆ ಕರ್ಟೈನ್ ಏನಿದೆ ನಾವು ಮ್ಯಾನ್ಯಲ್ ಆಗಿ ಓಪನ್ ಮತ್ತು ಕ್ಲೋಸ್ ಮಾಡಬೇಕಾಗತ್ತೆ. ಆ್ಯಂಡ್ ಹಿಂದಗಡೆ ಏನೂ ತೋರಿಸಲಿಲ್ಲ ನಿಮಗೆ, ಹಿಂದೆ ಕೂರೋಂಥವ್ರಿಗೂ ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ತುಂಬ ಗಾಡಿಗಳಲ್ಲಿ ಇದು ಮಿಸ್ ಆಗಿರುತ್ತೆ ಸನ್ರೂಫ್ ಇರೋ ಕಾರಣ. ಎಷ್ಟೋ ಗಾಡಿಗಳಲ್ಲಿ ಸನ್ರೂಫ್ ಇಲ್ಲಿದ್ರೂ ಇದನ್ನು ಕೊಟ್ಟಿರಲ್ಲ. ಈ ಗಾಡಿನಲ್ಲಿ ಅಟ್ಲೀಸ್ಟ್ ಅದನ್ನು ತಲೆ ಉಪಯೋಗಿಸಿ ಕೊಟ್ಟಿದ್ದಾರೆ. ಬಲ್ಜಿದೆ ಕಂಪ್ಲೀಟ್ಲಿ ಇಲ್ಲಿ, ಬಟ್ ನಮ್ಮ ತಲೆ ಎಲ್ಲಿಗೆ ಬರುತ್ತೆ ಅಲ್ಲಿ ಬಲ್ಜಿಲ್ಲ. ಈವನ್ ನಮ್ಮ 6 ಅಡಿ ಶೌರ್ಯನು ಚೆಕ್ ಮಾಡಿಸಿದ್ವಿ, ತಲೆ ಮೇಲೆ ಗ್ಯಾಪ್ ಬಿಡುತ್ತೆ. ಇಲ್ಲೊಂದು ಸ್ವಲ್ಪ ಸ್ಲಾಟ್ ಕೊಟ್ಟಿದ್ದಾರೆ. ನನಗನ್ಸೋದು ನೋಡಿ, ತುಂಬ ಗಾಡಿಗಳಲ್ಲಿ ಹೊರಗಡೆ ಏನು ಡಿಸೈನ್ ಕೊಟ್ಟಿರ್ತಾರೆ ಅದೇ ಡಿಸೈನ್ನ ಒಳಗಡೆನೂ ಕೂಡ ಕ್ಯಾರಿ ಔಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಒಂದು ಬಾನೆಟ್ನಲ್ಲಿರುವಂಥ ಸ್ಕೂಪ್ನ ಮೇ ಬಿ ಇಲ್ಲಿ ಕ್ಯಾರಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬ ಜನಕ್ಕೆ ತುಂಬ ಥರ ಅನಿಸುತ್ತೆ, ಬಟ್ ನನಗೆ ಅನಿಸಿದ್ದನ್ನು ನಾನು ನಿಮಗೆ ಹೇಳಿದ್ದೀನಿ. ಈಗ ಡೈರೆಕ್ಟಾಗಿ ಇಂಜಿನ್ ಆಪ್ಷನ್ಗೆ ಹೋಗೋಣ. ಆ್ಯಂಡ್ ಬಾನೆಟ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿ ಕೊಟ್ಟಿದ್ದಾರೆ, ಈಗ ಓಪನ್ ಆಯಿತು. ಇನ್ನು ಇಲ್ಲಿರೋದು 1 ಲೀಟರ್ TSI ಇಂಜಿನ್, ಅಂದರೆ ಟರ್ಬೋ ಸ್ಟ್ರಾಟಿಫೈಡ್ ಇಂಜೆಕ್ಷನ್ ಇಂಜಿನ್ ಅಂತ. ಅದು ಕೂಡ 3 ಸಿಲಿಂಡರ್ ಇಂಜಿನ್. ಇದರ ಪವರ್ ಮ್ಯಾಕ್ಸಿಮಮ್ ಬಂದು 114 bhp ಇದೆ. ಟಾರ್ಕ್ ಬಂದು 178 ನ್ಯೂಟನ್ ಮೀಟರ್ ಇದೆ.
ಮೈಲೇಜ್ ಅರೌಂಡ್ ನನ್ನ ಪ್ರಕಾರ ಆ್ಯಕ್ಚುಲಾಗಿ ಹೇಳೋದಾದರೆ ಒಂದು 16 to 17 ಬರ್ಬೋದು ನೀವು ಸ್ಮೂತಾಗಿ ಡ್ರೈವ್ ಮಾಡಿದ್ರೆ. ಸೊ ಸ್ವಲ್ಪ ರ್ಯಾಶಾಗಿ ಡ್ರೈವ್ ಮಾಡ್ತಾಯಿದ್ದೀರಾ, ಪೆಡಲ್ ಶಿಫ್ಟರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಹೆವಿ ರುಬ್ತಾಯಿದ್ದೀರಾ ಗಾಡಿನ ಅಂದರೆ ಕಂಪ್ಲೀಟಾಗಿ ಡ್ರಾಪ್ ಆಗುತ್ತೆ. ಯಾಕಂದರೆ ಟರ್ಬೋ ಪೆಟ್ರೋಲ್ ಇಂಜಿನ್ ಇದು. ಟರ್ಬೋ ಯೂನಿಟ್ನ ಕೊಡೋದೇ ಮೇಯ್ನಾಗಿ ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಆಗಲಿ, ಪವರ್ ಮತ್ತು ಟಾರ್ಕ್ ಜಾಸ್ತಿ ಆಗಲಿ ಅಂತ. ಸೊ ಅದೇ ರೀತಿ ನೀವು ಯೂಸ್ ಮಾಡಿದ್ರೆ ಎಲ್ಲದೂ ನಿಮಗೆ ಮೈಲೇಜ್ ಆಗಿರ್ಬೋದು, ಪವರ್ ಆಗಿರ್ಬೋದು ಆ್ಯಂಡ್ ಈವನ್ ಟಾರ್ಕ್ ಆಗಿರ್ಬೋದು, ಡೆಲಿವರಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಫೈನಲ್ ಆಗಿ ನನಗೇನು ಅನ್ನಿಸ್ತು ಗಾಡಿ ನೋಡಿದ್ಮೇಲೆ, ನಾನು ಆಲ್ರೆಡಿ ಹೇಳಿದೆ ನಿಮಗೆ ಸೆಂಟ್ರಲ್ಲೇ. ಸೊ ಈ ಗಾಡಿನ ಯಾವ ಥರದವ್ರು ತೊಗೋಬೋದು ಅಂತ, ಬಟ್ ಡಿಸೈನ್ ವೈಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಸೈಡ್ ಕಟ್ ಡಿಸೈನ್ ನೋಡಿ, ಆ ಸ್ಕೂಪ್ಡ್ ಔಟ್ ಡಿಸೈನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ, ಟಾಪ್ ನಾಟ್ ಡಿಸೈನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಗಾಡಿ. ಬಟ್ ನಾನೇನಾದರೂ ಈ ಗಾಡಿ ತೊಗೊತಾ ಇದ್ದೀನಿ ಅಂದರೆ 100% ನನ್ನ ಚಿಕ್ಕ ಫ್ಯಾಮಿಲಿಗೆ ಸಿಟಿನಲ್ಲಿ ಓಡಾಡೋದಕ್ಕೆ, ಲೋಕಲ್ ಓಡಾಡೋದಕ್ಕೆ, ಅಕ್ಕಪಕ್ಕ ಊರುಗಳಿಗೆ ಹೋಗೋದಕ್ಕೆ ತೊಗೊತೀನಿ. ಸೇಫ್ಟಿ ವೈಸ್ ಸ್ಕೋಡಾ ಅಲ್ಲ, ಯಾವುದೇ ಬ್ರ್ಯಾಂಡ್ ಆದರೂ ಈಗ ತುಂಬ ಒಳ್ಳೆ ಫೀಚರ್ಗಳನ್ನ ಕೊಡ್ತಾಯಿದ್ದಾರೆ. ಅದರಲ್ಲೂ ಸ್ಕೋಡಾ ಅಂದರೆ ಸ್ಟಾರ್ಟಿಂಗ್ ಹೇಳಿದೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತ. 6 ಏರ್ ಬ್ಯಾಗ್ಸ್ ಬರುತ್ತೆ. ESC ಅಂದರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ನಲ್ಲೇ ತುಂಬಾ ಫೀಚರ್ಸ್ ಕೊಟ್ಟಿದ್ದಾರೆ. ಬ್ರೇಕ್ ಡಿಸ್ಕ್ ವೈಪಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಅದನ್ನು ಬಿಟ್ಟರೆ ನಿಮಗೆ ಹಿಲ್ ಹೋಲ್ಡ್ ಕಂಟ್ರೋಲ್ ಜೊತೆಗೆ ರೋಲ್ ಓವರ್ ಮಿಟಿಗೇಷನ್ ಬರುತ್ತೆ. ಗಾಡಿ ರೋಲ್ ಆಗದೇ ಇರೋ ರೀತಿ ತಡೆಯುತ್ತೆ. ಮಲ್ಟಿ ಕೊಲಿಷನ್ ಬ್ರೇಕಿಂಗ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಚೈಲ್ಡ್ ಸೇಫ್ಟಿ ಲಾಕ್ ಆಗಿರ್ಬೋದು, ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್, ಸೊ ಇದೆಲ್ಲ ನಾರ್ಮಲಾಗಿ ಇದ್ದೇ ಇರುತ್ತೆ. ಇಷ್ಟು ಸ್ಕೋಡಾ ಕೈಲಾಕ್ನ ರಿವ್ಯೂ. ನಿಮಗೇನು ಅನ್ನಿಸ್ತು? ಈ ಗಾಡಿನ ತೊಗೊಳ್ಳೋದಕ್ಕೆ ಡಿಸೈಡ್ ಮಾಡಿದರೆ ಈ ರಿವ್ಯೂ ನೋಡಿ ನಿಮ್ಮ ಅನಿಸಿಕೆ ಏನಾಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಫೈನಲಿ ಕೈಲಾಕ್ನ ರಿವ್ಯೂ ಮುಗಿದಿದೆ. ನೈಟ್ 11 ಗಂಟೆ ಆಗಿದೆ. ತುಮಕೂರಿನಿಂದ ಮೈಸೂರು ತನಕ ಬಂದು ಅದು 2 ಗಂಟೆ ಮಧ್ಯಾಹ್ನ ಬಂದಿದ್ದು. ಈಗ 10 ಕಾಲಿಗೆ ಕಾರ್ ಸಿಕ್ತು ರಿವ್ಯೂ ಮಾಡೋದಕ್ಕೆ. ಇಷ್ಟೊತ್ತೆಲ್ಲ ವೆಯ್ಟ್ ಮಾಡಿ ರಿವ್ಯೂ ಮಾಡೋ ಅವಶ್ಯಕತೆ ಇತ್ತಾ? 100% ಇತ್ತು. ಏನಕ್ಕೆ ಅಂದರೆ ತುಂಬ ಜನ ಕೇಳ್ತಿದ್ರಿ ಕೈಲಾಕ್ ರಿವ್ಯೂ ಮಾಡಿಲ್ಲ, ಮಾಡಿ ಇನ್ಫಾರ್ಮೇಷನ್ ಬೇಕು ಅಂತ. ಸೊ ಅದು ಒಂದಕ್ಕೋಸ್ಕರ ಇಲ್ಲಿ ತನಕ ಬಂದು ಮಾಡಿದ್ದು. ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿದ್ದೀನಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನಂತೂ ಕೇಳಲ್ಲ. ಯಾಕಂದರೆ ಇಷ್ಟು ದಿನ ಕೇಳಿದ್ದೀನಿ. 77,000 ಜನ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಫೈನಲ್ ಆಗಿ ಕೈಲಾಕ್ನ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಬೇಸ್ ವೇರಿಯಂಟ್ ಕ್ಲಾಸಿಕ್ನ ಆನ್ ರೋಡ್ ಪ್ರೈಸ್ ಬಂದು 9.5 ಲಕ್ಷ ಆಗುತ್ತೆ. ಈಗ ನಾನು ರಿವ್ಯೂ ಮಾಡಿದಂಥ ಪ್ರೆಸ್ಟೀಜ್ ಆಟೋಮೆಟಿಕ್ ವೇರಿಯಂಟ್ನ ಆನ್ ರೋಡ್ ಪ್ರೈಸ್ ಬಂದು 17,80,000 ಆಗುತ್ತೆ. ಇದರಲ್ಲಿ ಮ್ಯಾನ್ಯುಯಲ್ ವೇರಿಯಂಟ್ ತಗೊಂಡ್ರೆ ಪ್ರೆಸ್ಟೀಜ್ ಮ್ಯಾನ್ಯುಯಲ್ ವೇರಿಯಂಟ್ಗೆ 16.5 ಲಕ್ಷ ಆಗುತ್ತೆ. ಈ ಪ್ರೈಸ್ಗೆ ಈ ಗಾಡಿ ವರ್ತ್ ಅಂತ ನೀವು ಕೇಳಿದ್ರೆ ನನ್ನ ಪ್ರಕಾರ ಸ್ವಲ್ಪ ಬಡ್ಜೆಟ್ನ ಜಾಸ್ತಿ ಮಾಡಿಕೊಂಡು, ಅಂದರೆ 1 ಲಕ್ಷ 2 ಲಕ್ಷ ಜಾಸ್ತಿ ಮಾಡಿಕೊಂಡು ಖುಷಿಯಾಗಿ ತಗೊಳ್ಳೋದು ಬೆಟರ್ ಫ್ಯಾಮಿಲಿಗೆ. ಯಾಕಂದ್ರೆ ಒಂದು ಸಿಟಿ ಕಾರ್ ಆಗಿ ಯೂಸ್ ಮಾಡೋ ಥರ ಇದೆ. ಲಾಂಗ್ ರೂಟ್ ಎಲ್ಲ ಡ್ರೈವ್ ಮಾಡೋದಕ್ಕೆ ಕಂಫರ್ಟಬಲ್ ಇರುತ್ತೆ ಫ್ರಂಟಲ್ಲಿ ಕೂರುವಂಥವ್ರಿಗೆ. ಬಟ್ ಹಿಂದೆ ಇಬ್ಬರಿಗೆ ಮಾತ್ರ ಸ್ಪೇಸ್ ಇರೋದು. ಅದು ನನ್ನ ಅನಿಸಿಕೆ. ನೀವು ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಹಿಂದೆ ಸೀಟಲ್ಲಿ ಕೂತು ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ.